ಕೇಸರಿ ಪಕ್ಷದಲ್ಲಿ ಸದ್ಯಕ್ಕೆ ರಾಜ್ಯದಲ್ಲಿ ಪಟ್ಟ ಖಾಲಿ ಇಲ್ಲ. ರಾಜ್ಯಾಧ್ಯಕ್ಷರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ, ಹಾಗೆಯೇ ಎರಡೂ ಸದನಗಳಲ್ಲೂ ಕೂಡ ಪ್ರತಿಪಕ್ಷ ನಾಯಕರಿದ್ದಾರೆ. ಯಾವುದೂ ಕೂಡ ಖಾಲಿ ಹುದ್ದೆಗಳಿಲ್ಲ. ಆದರೂ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಬಹಳ ದೊಡ್ಡ ಆಕ್ಷೇಪ ಇನ್ನೂ ಕೂಡ ಬಿಜೆಪಿಯ ಭಿನ್ನಮತೀಯರ ತಂಡದಿಂದ ಮುಂದುವರಿತಾನೆ ಇದೆ. ಇದರ ನಡುವೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದರು. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರೆಲ್ಲ ಹೋಗಿ ಅವ್ರನ್ನ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಸಂಘಟನೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಮುಂದುವರಿಕೆಯ ವಿಷಯದಲ್ಲಿ ಇನ್ನೂ ಬಹುತೇಕ ಅನುಮಾನಗಳು ಉಳಿದಿಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಯಾಕಂದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಬೇಕಾಗಿದೆ ವಿಜೇಂದ್ರ ಅವರ ಕಂಟಿನ್ಯೂಯೇಷನ್ ಬಗ್ಗೆ. ಆದರೆ ಬಹುತೇಕ ಅವ್ರನ್ನೇ ಮುಂದುವರಿಕೆ ಮಾಡೋದರಲ್ಲಿ ಅನುಮಾನಗಳು ಉಳಿದಿಲ್ಲ. ಅದು ಅಮಿತ್ ಶಾ ಅವರಿರ್ಬೋದು ಅಥವಾ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥ ಮಾತಿರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದಾಗ ಇಲ್ಲ, ಸದ್ಯಕ್ಕೆ ವಿಜೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರಾಗಿ ಮುಂದುವರಿತಾರೆ, ಅವ್ರ ಜೊತೆಗೆ ಉಳಿದವರೆಲ್ಲ ಹೆಜ್ಜೆ ಹಾಕಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಮತ್ತು ಒಂದು ವೇಳೆ ಈಗ ರೆಬೆಲ್ಸ್ ಹೇಳಿದ ತಕ್ಷಣವೇ ಬಿ ಜೆ ಪಿ ಹೈಕಮಾಂಡ್ನವರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತೇಳಿ ಆದರೆ ಆಗ ಬಿ ಜೆ ಪಿಯಲ್ಲಿ ಯಾರು ಬೇಕಿದ್ರೂ ರೆಬೆಲ್ಸ್ ಆಗಿ ಯಾರನ್ನ ಬೇಕಿದ್ರೂ ಕೂಡ ಅಧ್ಯಕ್ಷನ ಬದಲಾವಣೆ ಮಾಡಿಸ್ಕೊಳ್ಬಹುದು ಅನ್ನುವಂಥ ಸಂದೇಶ ಹೋಗುತ್ತೆ. ಆ ಸಂದೇಶ ಹೋಗೋದಕ್ಕೆ ಬಹುತೇಕ ಬಿ ಜೆ ಪಿ ಹೈಕಮಾಂಡ್ ಬಿಡಲಿಕ್ಕಿಲ್ಲ. ಅಮಿತ್ ಶಾ ಜೊತೆಗಿನ ಮೀಟಿಂಗ್ಗಳಲ್ಲಿ ಇದರ ಬಗ್ಗೆ ಒಂದಿಷ್ಟು ಸ್ಪಷ್ಟತೆ ಸಿಕ್ಕಿದೆಯಾ ಅನ್ನುವಂಥದ್ದು ಈಗಿರುವ ಅನುಮಾನ. ಮತ್ತು ಇದಕ್ಕೆ ಪೂರಕವಾಗಿ ಬಿ ಜೆ ಪಿಯ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇಲ್ಲ, ಅವ್ರನ್ನೇ ಕಂಟಿನ್ಯೂ ಮಾಡಿಸ್ತಾರೆ, ಯಾವುದೇ ಅನುಮಾನಗಳು ಬೇಡ. ವಿಜೇಂದ್ರಗೆ ಶಹಬ್ಬಾಸ್ ಗಿರಿಯನ್ನು ಕೊಟ್ಟಿದ್ದಾರಂತೆ ಅಮಿತ್ ಶಾ ಅವರು ಅನ್ನುವಂಥರ ಬಗ್ಗೆ ಕೂಡ ವಿಜೇಂದ್ರ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಮಾತು, ಪಕ್ಷದ ಸಂಘಟನೆ ಮುನ್ನಡೆಸ್ತಾ ಇರುವಂತಹ ಕಾರ್ಯವೈಖರಿ, ಇದೆಲ್ಲದರ ಬಗ್ಗೆ ಕೂಡ ಶಹಬ್ಬಾಸ್ ಗಿರಿ ಸಿಕ್ಕಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕಷ್ಟೇ ಅಮಿತ್ ಶಾ ಅವರು ಸಭೆಯನ್ನು ಸೀಮಿತಗೊಳಿಸಿದ್ದಾರೆ. ಇವತ್ತು ನಡೆಸಿರುವಂತಹ ಸಭೆಯಲ್ಲಿ ಪದೇ ಪದೇ ಏನು, ಈಗ ಅಮಿತ್ ಶಾ ಅವರು ಬಂದಾಗ ಪದೇ ಪದೇ ರಾಜ್ಯಾಧ್ಯಕ್ಷರ ಕತೆ ಏನು, ಅದು ಆ ಸೀಟು ಬದಲಾವಣೆ ಮಾಡಬೇಕಾ ಬೇಡವಾ, ಈ ಬಗ್ಗೆ ಎಲ್ಲ ಚರ್ಚೆ ಮಾಡೋದಿಲ್ಲ. ಯೂಶ್ವಲಿ ರಾಜ್ಯದಲ್ಲಿರುವಂಥ ರಾಜಕೀಯ ಸಿಚುವೇಶನ್ನ ಮೇಲ್ಗಡೆ ಅವರು ಚರ್ಚೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಬೇಕು, ಅದನ್ನು ಮತ್ತಷ್ಟು ಜೋರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ವಿಚಾರಕ್ಕಷ್ಟೇ ಸೀಮಿತ ಆಗಿತ್ತು. ಮತ್ತು ಕಾಲ್ತುಳಿತ ಪ್ರಕರಣವನ್ನು ನೀವು ಬಿಡಬಾರ್ದು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇವರ ರಾಜೀನಾಮೆಗೆ ಒತ್ತಾಯ ಮಾಡುವಂಥದ್ದು ಕೇವಲ ಅದು ಹೊರಗಡೆಯೂ ಸದನದ ಹೊರಗಡೆಯೂ ಇರಬೇಕು, ಸದನದ ಒಳಗಡೆಯೂ ಕೂಡ ಆಗಬೇಕು, ಈ ವಿಚಾರದಲ್ಲಿ ರಾಜಿ ಮಾಡ್ಕೋಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ. ಆದರೆ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಅಥವಾ ನಿರ್ಧಾರಗಳು ಆಗಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳು ಆಗಿಲ್ಲ. ಇದೇ ಇರುವಂಥದ್ದು. ಯಾಕಂದರೆ ಅದನ್ನೇ ನಾನು ಹೇಳಿದ್ದು, ಇಲ್ಲಿ ರೆಬೆಲ್ಸ್ ಹೇಳಿದ್ರು ಅಂತ ಹೇಳಿಕೊಂಡು ಬದಲಾವಣೆ ಮಾಡಿಸುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಆದರೂ ಇದು ಅನ್ವಯ ಆಗುತ್ತೆ, ಬಿ ಜೆ ಪಿಗೆ ಇದು ವಿಶೇಷವಾಗಿ ಅನ್ವಯ ಆಗುತ್ತೆ. ಯಾಕಂದರೆ ಬಿ ಜೆ ಪಿ ತನ್ನನ್ನು ತಾನು ಶಿಸ್ತಿನ ಪಕ್ಷ ಅಂತೇಳಿ ಹೇಳುತ್ತೆ. ಈಗ ನಡೆಸುವಂತಹ ಈ ಎಲ್ಲ ಭಿನ್ನಮತೀಯ ಚಟುವಟಿಕೆಗಳು ಕೂಡ ಅಶಿಸ್ತಿನ ಭಾಗ ಅಂತೇಳಿ ಪರಿಗಣಿಸಲಾಗುತ್ತೆ ಹೊರತು ಬೇರೆನೇನೂ ಆಗಿರೋದಿಲ್ಲ. ಹೀಗಾಗಿಯೇ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಗಳು ಆಗಿಲ್ಲ, ನಿರ್ಧಾರಗಳು ಕೂಡ ಆಗಿಲ್ಲ. ರಾಜ್ಯಾಧ್ಯಕ್ಷರಾಗಿ ಮತ್ತೆ ಮುಂದುವರಿತೇನೆ ಅನ್ನುವಂತಹ ವಿಶ್ವಾಸದಲ್ಲಿ ವಿಜೇಂದ್ರ ಅವರು ಕೂಡ ಇದ್ದಾರೆ. ಅಂದರೆ ತನ್ನನ್ನೇ ಕಂಟಿನ್ಯೂ ಮಾಡಿಸ್ತಾರೆ, ಅದರಲ್ಲಿ ಯಾವುದೇ ಅನುಮಾನಗಳು ಅವ್ರಿಗಿಲ್ಲ. ಯಾಕಂದರೆ ಈಗ ಅವ್ರನ್ನ ಆಯ್ಕೆ ಮಾಡಿದಾಗ ಮಧ್ಯಂತರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೂ ಕೂಡ ಅಂತಿಮವಾಗಿ ಮುಂದಿನ 3 ವರ್ಷಗಳ ನಂತರ ಚುನಾವಣೆ ಇದ್ದೇ ಇದೆ. ಈಗ ಅವ್ರನ್ನೊಮ್ಮೆ ಪುನರಾಯ್ಕೆ ಮಾಡಿದ್ರು ಅಂತ ಹೇಳಿದರೆ ಮುಂದಿನ 3 ವರ್ಷ ಚುನಾವಣೆ ಮುಗಿಯೋ ತನಕ ಅವರೇ ಅಧ್ಯಕ್ಷರಾಗಿರ್ತಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕಾಗುತ್ತೆ. ಹೀಗಾಗಿ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಮುಂದುವರಿಬಹುದು ಅನ್ನೋಂಥ ವಿಶ್ವಾಸದಲ್ಲಿ ವಿಜೇಂದ್ರ ಅವರು ಇದ್ದಾರೆ. ಆದರೆ ರೆಬೆಲ್ಸ್ ಅಷ್ಟು ಸುಲಭವಾಗಿ ಕುಳಿತಿಲ್ಲ. ಅವರದ್ದು ಇರುವಂಥದ್ದು ಒಂದೇ ಅಜೆಂಡಾ, ವಿಜೇಂದ್ರ ಹಠಾವೋ ಅನ್ನುವಂಥ ಒಂದೇ ಅಜೆಂಡಾವನ್ನು ಮುಂದಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಮಿತ್ ಶಾ ಬಂದು ಹೋದ ದಿನವೂ ಕೂಡ ರೆಬೆಲ್ಸ್ ತಮ್ಮ ಗೇಮ್ ಪ್ಲ್ಯಾನನ್ನು ಮುಂದುವರಿಸಿದ್ದಾರೆ. ಜಿ ಎಂ ಸಿದ್ದೇಶ್ವರ ಅವರ ಮನೆಯಲ್ಲಿ ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಬಿ ಪಿ ಹರೀಶ್, ಹೀಗೆ ಎಲ್ಲ ನಾಯಕರುಗಳು ಕುಳಿತುಕೊಂಡು ಮಾತನಾಡಿದ್ದಾರೆ. ಯಾಕಂದರೆ ಬಿ ಪಿ ಹರೀಶ್ ಮತ್ತು ಜಿ ಎಂ ಸಿದ್ದೇಶ್ವರ ಇವರಿಬ್ಬರನ್ನ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಕರೆಸಿ ಮಾತನಾಡಿದರು. ಏನು ನೀವು ಈ ರೀತಿಯ ಅಸಮಾಧಾನಗಳು ಬೇಡ, ಎಲ್ಲರೂ ಸರಿಯಾಗಿರಬೇಕು, ಅಧ್ಯಕ್ಷರ ನೇತೃತ್ವದಲ್ಲಿ ಮುಂದುವರಿಬೇಕು ಅಂತ ಹೇಳಿದರು. ಹೈಕಮಾಂಡ್ ಎಲ್ಲವನ್ನು ನೋಡಿಕೊಳ್ಳುತ್ತೆ ಅಂತೇಳಿ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಮೂಲಕವೂ ಕೂಡ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನವನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ. ಸೋಮಣ್ಣ ಅವರು ಕೂಡ ಅಲ್ಲಿಗೆ ಹೋದಾಗ ಇವರುಗಳಿಗೆ ಅದೇ ಸಂದೇಶವನ್ನು ಮುಟ್ಟಿಸಿ ಬಂದಿದ್ದಾರೆ, ಪಕ್ಷದ ನಿಲುವುಗಳಿಗೆ ಬದ್ಧರಾಗಿರಬೇಕು, ಚೇಂಜಸ್ ಇಲ್ಲ ಅಂತೇಳಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ತೆಗಿಲೇಬೇಕು ಅನ್ನುವಂತಹ ಪಟ್ಟು ಮಾತ್ರ ಈ ರೆಬೆಲ್ಸ್ ತಂಡದಿಂದ ಯಥಾ ಪ್ರಕಾರ ಮುಂದುವರೆದಿದೆ. ಅವರ ಪ್ರಕಾರ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವು ಮುಂದಕ್ಕೆ ಹೋಗಬಾರ್ದು,
ವಿಜೇಂದ್ರಗೆ ಈಗಲೂ ಕೂಡ ರೆಬೆಲ್ಸ್ ಬೆಂಬಲ ಇಲ್ಲ ಅನ್ನುವಂತಹ ಸಂದೇಶವನ್ನು ಅವರು ರವಾನೆ ಮಾಡ್ತಾ ಇದ್ದಾರೆ. ನಮ್ಮ ಬೆಂಬಲ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ, ವಿಜೇಂದ್ರ ಅವ್ರನ್ನ ನಾವು ಬೆಂಬಲಿಸುವುದಿಲ್ಲ ಅಂತೇಳಿ. ಪಕ್ಷಪಾತ ತಾರತಮ್ಯಕ್ಕೆ ಬ್ರೇಕ್ ಬೀಳಬೇಕು ಅಂತ ಅವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಪಕ್ಷಪಾತವನ್ನು ಮಾಡ್ತಾ ಇದ್ದಾರೆ, ಅವರ ಆಪ್ತರಿಗಷ್ಟೇ ಸ್ಥಾನಮಾನ ಕೊಡ್ತಿದ್ದಾರೆ, ಇದು ಹಿರಿತನಕ್ಕೆ ಅವರು ಗೌರವ ಕೊಡ್ತಾ ಇಲ್ಲ, ಈ ರೀತಿಯಂಥ ಆಪಾದನೆಗಳು ಇದ್ದೇ ಇದ್ದಾವೆ. ಈ ಕಾರಣಗಳಿಗಾಗಿ ಹಿರಿಯರ ಕಡೆಗಣನೆ ಸರಿಯಲ್ಲ. ಯತ್ನಾಳ್ ಮತ್ತು ಈಶ್ವರಪ್ಪ ಅವ್ರನ್ನ ವಾಪಸ್ ಕರೆತರಬೇಕು ಪಕ್ಷಕ್ಕೆ, ಅವರಿಬ್ಬರು ಕೂಡ ವಾಪಸ್ ಬರಬೇಕು. ಯಾಕಂದರೆ ಹಿಂದುತ್ವದ ಬಗ್ಗೆ ಬಹಳ ಜೋರಾಗಿ ಮಾತನಾಡ್ತಕ್ಕಂತಹ ನಾಯಕರು ಬಿ ಜೆ ಪಿಯಲ್ಲಿ ಇದ್ದಂಥದ್ದು ಒಂದು ಈಶ್ವರಪ್ಪ, ಇನ್ನೊಬ್ಬರು ಬಸನಗೌಡ ಪಾಟೀಲ್, ಯತ್ನಾಳ್. ಆದರೆ ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡುವಂಥ ಅಂಥ ನಾಯಕರೇ ಪಕ್ಷದಲ್ಲಿ ಇಲ್ಲದೇ ಇದ್ದಾಗ ಕತೆ ಏನು ಅನ್ನುವಂಥದ್ದನ್ನು ರೆಬೆಲ್ಸ್ ಕೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ಕರೆತರಬೇಕು ಅಂತೇಳಿ ವರಿಷ್ಠರನ್ನ ಮತ್ತೆ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಇವರುಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾವು ಇನ್ನೊಂದು ಸುತ್ತಿನ ದೂರನ್ನು ಕೊಡೋಣ, ಆ ಮೂಲಕವಾಗಿದ್ರು ಫಲಿಸುತ್ತಾ ಅಂತ ನೋಡೋಣ ಅಂತೇಳಿ. ಯಾಕಂದರೆ ಮರಳಿ ಯತ್ನವ ಮಾಡಿ, ರಾಜಕೀಯ ಅಂತ ಹೇಳಿದ ಮೇಲೆ ಮರಳಿ ಯತ್ನವ ಮಾಡುವಂಥದ್ದು ಒಂದೇ ಅಜೆಂಡಾ ಇರುತ್ತೆ. ಪಕ್ಷ ಉಳಿಬೇಕು ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ನಿರ್ಣಯವನ್ನು ಇವರುಗಳು ಕೈಗೊಂಡಿದ್ದಾರೆ. ಪಕ್ಷ ಉಳಿಬೇಕು ಅಂತ ಹೇಳಿದರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು, ಇಲ್ಲದೆ ಹೋದರೆ ಪಕ್ಷಕ್ಕೆ ಕಷ್ಟ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಯತ್ನಾಳರು ಯಥಾ ಪ್ರಕಾರವಾಗಿ ಏನು ಅವರು ಬಿ ಜೆ ಪಿಯಿಂದ ಅವ್ರನ್ನ ಹೊರಗಡೆ ಹಾಕಿದ್ರು, ಅವ್ರು ಉಚ್ಚಾಟನೆ ಮಾಡಿದರು, ಅವ್ರು ಮಾತ್ರ ಬಿ ಜೆ ಪಿಯ ಒಳಗಡೆ ಇರುವಂತಹ ಸ್ವರೂಪದಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧನೇ ಮಾತನಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ ನೋಡಿ. ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಡೆ ತರ್ತಾರೆ. ಈಗ ICU ಒಳಗಿದೆ ಕರ್ನಾಟಕ ಬಿ ಜೆ ಪಿ, ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವರು ನಮ್ಮ ಮಿತ್ರ ಪಕ್ಷ ಇದ್ದರೂ ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಹಾಕ್ತೀನಿ, ರೌಡಿ ಆ್ಯಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಾಕತ್ತಾರೆ. ಇವರು DK ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್ ನೋಡೋ ಸರಸ ಸಲ ಮಾಡ್ತಾರೆ. ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರದಾರ? ಇಟ್ಟು ಆತ್ಮೀಯತೆ ಇದ್ರಂದ್ರೆ ನೀವು DK ಶಿವಕುಮಾರ್ ಪಾರ್ಟಿಗೆ ಸೇರ್ರಿ, ಬಿ ಜೆ ಪಿದಿಂದ ಹೊರಗೆ ಹೋಗಿಬಿಡಿ. ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ. ಅಂದ್ರೆ ಬಿ ಜೆ ಪಿ ಕರ್ನಾಟಕದಾಗ ಬರೆಯಬಾರ್ದ? ಅವ್ರು ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ. ಅವ್ರ ಹಣ್ಣು ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂತ. ಅಂದ್ರೆ ಬಿ ಜೆ ಪಿ ಸಂತೋಷ್ ಲಾಡ್ ಜೋಡ ಹೋಗಿಬಿಡ್ರಿ, ರಾಘವೇಂದ್ರ ಯಡಿಯೂರಪ್ಪ, ವಿಜೇಂದ್ರ ಎಲ್ಲರೂ ಕೂಡಿ. ನೀವು ಬಿ ಜೆ ಪಿ ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಇದರ ನಡುವೆ ಯಡಿಯೂರಪ್ಪ ಅವರು ಕೂಡ ಈ ರೆಬೆಲ್ಸ್ ಚಟುವಟಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ನಿರ್ಧಾರ ಮಾಡಿದ್ದೇನೆ, ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ BJP ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿದ್ದು ನಂತರ ವಾರಕ್ಕೆ 1-2 ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಯುತ್ತೆ, ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗಾಗುತ್ತೆ. ಹೀಗೆ ಯಡಿಯೂರಪ್ಪ ಅವರು ತಾವೇ ಮುಂದೆ ನಿಂತು ಮಗನ ದಾರಿಯನ್ನು ಸುಗಮ ಮಾಡಬೇಕು ಅಂತ ಹೇಳಿ ಕುಳಿತಿದ್ದಾರೋ ಏನು ಕತೆ ಗೊತ್ತಿಲ್ಲ. ಬಟ್ ನಾನು ಮಾತಾಡ್ತೀನಿ ಅಂತ ಹೇಳಿದರೆ ಇದರಲ್ಲಿ ಯಡಿಯೂರಪ್ಪ ಅವ್ರ ಜೊತೆಗೆ ಇವರೇನಾದ್ರು ಮಾತನಾಡುವಂತಹ ರೀತಿಯಲ್ಲೇ ಇದ್ದಿರ್ತಿದ್ರೆ, ಪರಿಸ್ಥಿತಿ ಅಷ್ಟು ಸುಲಭವಾಗಿ ಬಗೆಹರಿಸುವಂಥದ್ದು ಆಗಿದ್ದಿರ್ತಿದ್ರೆ ಇಷ್ಟೊತ್ತಿಗೆಲ್ಲ ಅದನ್ನು ಮುಗಿಸೋದುವಂತಹ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಆದರೆ ಆ ಹಂತವನ್ನು ದಾಟದಂತೆ ಸದ್ಯಕ್ಕೆ ಗೋಚರಿಸ್ತಿದೆ. ಹೀಗಾಗಿಯೇ ಪ್ರಹ್ಲಾದ್ ಜೋಶಿಯವರು ಇದರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಜೋಶಿಯವರ ಹಿರಿತನಕ್ಕೆ ಇಲ್ಲಿ ಯಾವ ಸ್ವರೂಪದಲ್ಲಿ ಯಶಸ್ಸು ಸಿಗುತ್ತೆ ಅಂತ ನೋಡಬೇಕು. ಯಾಕಂದರೆ ಅವರು ಮಾತನಾಡಿದ ನಂತರ ಅವರು ಕನ್ವಿನ್ಸ್ ಮಾಡುವಂತಹ ಶೈಲಿ ಇದ್ದೇ ಇರುತ್ತೆ. ಆ ರೀತಿಯಲ್ಲಿ ಅವರು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದರು ಅಂತೇಳಿ ಆದರೆ ಸಹಜವಾಗಿಯೇ BJPಯಲ್ಲಿ ಇರುವಂತಹ ಭಿನ್ನಮತದ ಚಟುವಟಿಕೆಗಳು ದೂರ ಆಗೋದಕ್ಕೆ ಸಾಧ್ಯತೆ. ರಾಜಕೀಯದಲ್ಲಿ ಭಿನ್ನಮತ ಇದ್ದೇ ಇರುತ್ತೆ, ಆದರೆ ಕೆಲವೊಮ್ಮೆ ಅದರಿಂದ ದೂರಪಡಿಸುವಂತಹ ಪ್ರಯತ್ನಗಳು ಕೂಡ ಸಾಗುತ್ತೆ. ಅದಕ್ಕೊಂದು ಸೂತ್ರ ಯಾವ ಸ್ವರೂಪದಲ್ಲಿ ರೆಡಿ ಆಗುತ್ತೆ ಅನ್ನೋಂಥದ್ದಷ್ಟೇ ಈಗಿರುವಂತಹ ಕುತೂಹಲ.